ವೆಲ್ಕಮ್ ಬ್ಯಾಕ್. ಭೀಕರ ಪ್ರವಾಹಕ್ಕೆ ಕಲಬುರಗಿ ರೈತರು ನಲುಗಿ ಹೋಗಿದ್ದಾರೆ. ಮಳೆ ಮತ್ತು ಪ್ರವಾಹಕ್ಕೆ ಹತ್ತಿ ಬೆಳೆ ಸಂಪೂರ್ಣ ನಾಶವಾಗಿದೆ. ಅಗರಗುಂಡಿಗೆ ಗ್ರಾಮದಲ್ಲಿ ಬೆಳೆದಂತಹ ಹತ್ತಿ ಬೆಳೆ ನಾಶವಾಗಿದೆ. ಬೆಳೆ ಹಾನಿ ನಡುವೆ ಬ್ಯಾಂಕ್ ಸಾಲ ಕಟ್ಟಿ ಅಂತ ಬೇರೆ ನೋಟಿಸ್ ಬೇರೆ ಬಂದಿದೆ. ಕೃಷ್ಣ ಗ್ರಾಮೀಣ ಬ್ಯಾಂಕ್ನಿಂದ ನೋಟಿಸ್, ₹1 ಬೆಳೆ ಕೈಗೆ ಬಂದಿಲ್ಲ. ಪಾಪ ಇಡೀ ಹೊಲವೇ ಕೊಚ್ಕೊಂಡು ಹೋಗಿದೆ. ಅಷ್ಟರ ಮಟ್ಟಿಗೆ ಪ್ರವಾಹ ಹಾನಿ ಉಂಟು ಮಾಡಿದೆ. ಅದ್ರ ಮಧ್ಯೆ ಸಾಲ ಮಾಡಿ ಈ ಬೆಳೆ ಬೆಳೆದಿದ್ರು, ಆ ನೋಟಿಸ್ ಕಟ್ಟಿ ಅಂತ ನೋಟಿಸ್ ಬಂದಿದೆ. ಕಲಬುರಗಿ ಜಿಲ್ಲೆಯಾದ್ಯಂತ ಸುರಿದ ಭಾರೀ ಮಳೆ ಮತ್ತೆ ಭೀಮಾ ನದಿಯ ಪ್ರವಾಹದಿಂದ ರೈತರ ಬೆಳೆ ಅಷ್ಟೇ ಕೊಚ್ಕೊಂಡು ಹೋಗಿಲ್ಲ, ಬದಲಾಗಿ ರೈತರ ಬದುಕೇ ಕೊಚ್ಕೊಂಡು ಹೋಗಿರುವಂಥ ಒಂದಷ್ಟು ನಿದರ್ಶನಗಳು ಕೂಡ ನಡೆದಿರುವಂಥದ್ದು. ಸದ್ಯ ನಾನೀಗ ಕಲಬುರಗಿ ತಾಲೂಕಿನ ಹಗರಗುಂಡಿಗಿ ಗ್ರಾಮದಲ್ಲಿರುವಂಥದ್ದು. ಇಲ್ಲಿರುವಂಥ ಹಗರಗುಂಡಿಗಿ ಗ್ರಾಮದಲ್ಲಿರುವಂಥ ಹತ್ತಿ, ಕಬ್ಬು ಸೇರಿದಂತೆ ಚೆಂಡು ಹೂವು, ನಾನಾ ಬೆಳೆಗಳು ಸಂಪೂರ್ಣವಾಗಿ ಭೀಮಾ ನದಿಯ ನೀರಲ್ಲಿ ಕೊಚ್ಕೊಂಡು ಹೋಗಿರುವಂಥದ್ದು. ಸದ್ಯ ನಾನೀಗ ಹತ್ತಿ ಹೊಲದಲ್ಲಿರುವಂಥದ್ದು. ಇನ್ನೇನು ಕೆಲವು ದಿನಗಳಲ್ಲಿ ಅಂದರೆ 15ರಿಂದ 20 ದಿನಗಳಲ್ಲಿ ಈ ಒಂದು ಹತ್ತಿ ಏನಿದೆ ಅದು ಹೂವು ಬಿಟ್ಟು ಇದೀಗ ಏನು ಅದು ರೈತರ ಕೈಗೆ ಬರುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಆ ಎಲ್ಲ ಬೆಳೆ ಸಂಪೂರ್ಣವಾಗಿ ಕಪ್ಪೊಡೆದು ಹಾಳಾಗಿರುವಂಥ ದೃಶ್ಯಗಳು ಕೂಡ ಕಂಡುಬರ್ತಾ ಇರುವಂಥದ್ದು. ಸಾಕಷ್ಟು ಭೂಮಿಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ನಿಂತಹ ಹಿನ್ನೆಲೆಯಲ್ಲಿ ಎಲ್ಲ ಬೆಳೆ ಸಂಪೂರ್ಣವಾಗಿ ಕೊಚ್ಕೊಂಡು ಹೋಗಿರುವಂಥದ್ದು. ಇಲ್ಲಿರುವಂಥ ರೈತರು ಅಕ್ಷರಶಃ ಕಂಗಾಲಾಗಿರುವಂಥ ಒಂದು ಪ್ರಸಂಗ ನಡೆದಿರುವಂಥದ್ದು. ಸಾಕಷ್ಟು ದುಡ್ಡು ಬಂಡವಾಳ ಹಾಕಿರುವಂಥ ದುಡ್ಡು ಕೂಡ ಇದೀಗ ವಾಪಸ್ ಬರದೇ ಇರುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಸರ್ಕಾರ ಪರಿಹಾರ ಘೋಷಣೆ ಮಾಡಿದರೂ ಕೂಡ ಅದು ರೈತರು ಹಾಕಿರುವಂಥ ಬಂಡವಾಳಕ್ಕೂ ಯಾವುದೇ ರೀತಿಯಾದಂಥ ಒಂದಷ್ಟು ಬಿಡಿಗಾಸು ಸಾಕಾಗೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಹಾಗಾಗಿ ರೈತರಿಗೆ ಹೆಚ್ಚಿನ ಪರಿಹಾರ ನೀಡಬೇಕು ಅನ್ನುವಂಥ ಆಗ್ರಹ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ವೆಲ್ಕಮ್ ಬ್ಯಾಕ್. ಭೀಕರ ಪ್ರವಾಹಕ್ಕೆ ಕಲಬುರಗಿ ರೈತರು ನಲುಗಿ ಹೋಗಿದ್ದಾರೆ. ಮಳೆ ಮತ್ತು ಪ್ರವಾಹಕ್ಕೆ ಹತ್ತಿ ಬೆಳೆ ಸಂಪೂರ್ಣ ನಾಶವಾಗಿದೆ. ಅಗರಗುಂಡಿಗೆ ಗ್ರಾಮದಲ್ಲಿ ಬೆಳೆದಂತಹ ಹತ್ತಿ ಬೆಳೆ ನಾಶವಾಗಿದೆ. ಬೆಳೆ ಹಾನಿ ನಡುವೆ ಬ್ಯಾಂಕ್ ಸಾಲ ಕಟ್ಟಿ ಅಂತ ಬೇರೆ ನೋಟಿಸ್ ಬೇರೆ ಬಂದಿದೆ. ಕೃಷ್ಣ ಗ್ರಾಮೀಣ ಬ್ಯಾಂಕ್ನಿಂದ ನೋಟಿಸ್, ₹1 ಬೆಳೆ ಕೈಗೆ ಬಂದಿಲ್ಲ. ಪಾಪ ಇಡೀ ಹೊಲವೇ ಕೊಚ್ಕೊಂಡು ಹೋಗಿದೆ. ಅಷ್ಟರ ಮಟ್ಟಿಗೆ ಪ್ರವಾಹ ಹಾನಿ ಉಂಟು ಮಾಡಿದೆ. ಅದ್ರ ಮಧ್ಯೆ ಸಾಲ ಮಾಡಿ ಈ ಬೆಳೆ ಬೆಳೆದಿದ್ರು, ಆ ನೋಟಿಸ್ ಕಟ್ಟಿ ಅಂತ ನೋಟಿಸ್ ಬಂದಿದೆ. ಕಲಬುರಗಿ ಜಿಲ್ಲೆಯಾದ್ಯಂತ ಸುರಿದ ಭಾರೀ ಮಳೆ ಮತ್ತೆ ಭೀಮಾ ನದಿಯ ಪ್ರವಾಹದಿಂದ ರೈತರ ಬೆಳೆ ಅಷ್ಟೇ ಕೊಚ್ಕೊಂಡು ಹೋಗಿಲ್ಲ, ಬದಲಾಗಿ ರೈತರ ಬದುಕೇ ಕೊಚ್ಕೊಂಡು ಹೋಗಿರುವಂಥ ಒಂದಷ್ಟು ನಿದರ್ಶನಗಳು ಕೂಡ ನಡೆದಿರುವಂಥದ್ದು. ಸದ್ಯ ನಾನೀಗ ಕಲಬುರಗಿ ತಾಲೂಕಿನ ಹಗರಗುಂಡಿಗಿ ಗ್ರಾಮದಲ್ಲಿರುವಂಥದ್ದು. ಇಲ್ಲಿರುವಂಥ ಹಗರಗುಂಡಿಗಿ ಗ್ರಾಮದಲ್ಲಿರುವಂಥ ಹತ್ತಿ, ಕಬ್ಬು ಸೇರಿದಂತೆ ಚೆಂಡು ಹೂವು, ನಾನಾ ಬೆಳೆಗಳು ಸಂಪೂರ್ಣವಾಗಿ ಭೀಮಾ ನದಿಯ ನೀರಲ್ಲಿ ಕೊಚ್ಕೊಂಡು ಹೋಗಿರುವಂಥದ್ದು. ಸದ್ಯ ನಾನೀಗ ಹತ್ತಿ ಹೊಲದಲ್ಲಿರುವಂಥದ್ದು. ಇನ್ನೇನು ಕೆಲವು ದಿನಗಳಲ್ಲಿ ಅಂದರೆ 15ರಿಂದ 20 ದಿನಗಳಲ್ಲಿ ಈ ಒಂದು ಹತ್ತಿ ಏನಿದೆ ಅದು ಹೂವು ಬಿಟ್ಟು ಇದೀಗ ಏನು ಅದು ರೈತರ ಕೈಗೆ ಬರುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಆ ಎಲ್ಲ ಬೆಳೆ ಸಂಪೂರ್ಣವಾಗಿ ಕಪ್ಪೊಡೆದು ಹಾಳಾಗಿರುವಂಥ ದೃಶ್ಯಗಳು ಕೂಡ ಕಂಡುಬರ್ತಾ ಇರುವಂಥದ್ದು. ಸಾಕಷ್ಟು ಭೂಮಿಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ನಿಂತಹ ಹಿನ್ನೆಲೆಯಲ್ಲಿ ಎಲ್ಲ ಬೆಳೆ ಸಂಪೂರ್ಣವಾಗಿ ಕೊಚ್ಕೊಂಡು ಹೋಗಿರುವಂಥದ್ದು. ಇಲ್ಲಿರುವಂಥ ರೈತರು ಅಕ್ಷರಶಃ ಕಂಗಾಲಾಗಿರುವಂಥ ಒಂದು ಪ್ರಸಂಗ ನಡೆದಿರುವಂಥದ್ದು. ಸಾಕಷ್ಟು ದುಡ್ಡು ಬಂಡವಾಳ ಹಾಕಿರುವಂಥ ದುಡ್ಡು ಕೂಡ ಇದೀಗ ವಾಪಸ್ ಬರದೇ ಇರುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಸರ್ಕಾರ ಪರಿಹಾರ ಘೋಷಣೆ ಮಾಡಿದರೂ ಕೂಡ ಅದು ರೈತರು ಹಾಕಿರುವಂಥ ಬಂಡವಾಳಕ್ಕೂ ಯಾವುದೇ ರೀತಿಯಾದಂಥ ಒಂದಷ್ಟು ಬಿಡಿಗಾಸು ಸಾಕಾಗೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಹಾಗಾಗಿ ರೈತರಿಗೆ ಹೆಚ್ಚಿನ ಪರಿಹಾರ ನೀಡಬೇಕು ಅನ್ನುವಂಥ ಆಗ್ರಹ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ವೆಲ್ಕಮ್ ಬ್ಯಾಕ್. ಭೀಕರ ಪ್ರವಾಹಕ್ಕೆ ಕಲಬುರಗಿ ರೈತರು ನಲುಗಿ ಹೋಗಿದ್ದಾರೆ. ಮಳೆ ಮತ್ತು ಪ್ರವಾಹಕ್ಕೆ ಹತ್ತಿ ಬೆಳೆ ಸಂಪೂರ್ಣ ನಾಶವಾಗಿದೆ. ಅಗರಗುಂಡಿಗೆ ಗ್ರಾಮದಲ್ಲಿ ಬೆಳೆದಂತಹ ಹತ್ತಿ ಬೆಳೆ ನಾಶವಾಗಿದೆ. ಬೆಳೆ ಹಾನಿ ನಡುವೆ ಬ್ಯಾಂಕ್ ಸಾಲ ಕಟ್ಟಿ ಅಂತ ಬೇರೆ ನೋಟಿಸ್ ಬೇರೆ ಬಂದಿದೆ. ಕೃಷ್ಣ ಗ್ರಾಮೀಣ ಬ್ಯಾಂಕ್ನಿಂದ ನೋಟಿಸ್, ₹1 ಬೆಳೆ ಕೈಗೆ ಬಂದಿಲ್ಲ. ಪಾಪ ಇಡೀ ಹೊಲವೇ ಕೊಚ್ಕೊಂಡು ಹೋಗಿದೆ. ಅಷ್ಟರ ಮಟ್ಟಿಗೆ ಪ್ರವಾಹ ಹಾನಿ ಉಂಟು ಮಾಡಿದೆ. ಅದ್ರ ಮಧ್ಯೆ ಸಾಲ ಮಾಡಿ ಈ ಬೆಳೆ ಬೆಳೆದಿದ್ರು, ಆ ನೋಟಿಸ್ ಕಟ್ಟಿ ಅಂತ ನೋಟಿಸ್ ಬಂದಿದೆ. ಕಲಬುರಗಿ ಜಿಲ್ಲೆಯಾದ್ಯಂತ ಸುರಿದ ಭಾರೀ ಮಳೆ ಮತ್ತೆ ಭೀಮಾ ನದಿಯ ಪ್ರವಾಹದಿಂದ ರೈತರ ಬೆಳೆ ಅಷ್ಟೇ ಕೊಚ್ಕೊಂಡು ಹೋಗಿಲ್ಲ, ಬದಲಾಗಿ ರೈತರ ಬದುಕೇ ಕೊಚ್ಕೊಂಡು ಹೋಗಿರುವಂಥ ಒಂದಷ್ಟು ನಿದರ್ಶನಗಳು ಕೂಡ ನಡೆದಿರುವಂಥದ್ದು. ಸದ್ಯ ನಾನೀಗ ಕಲಬುರಗಿ ತಾಲೂಕಿನ ಹಗರಗುಂಡಿಗಿ ಗ್ರಾಮದಲ್ಲಿರುವಂಥದ್ದು. ಇಲ್ಲಿರುವಂಥ ಹಗರಗುಂಡಿಗಿ ಗ್ರಾಮದಲ್ಲಿರುವಂಥ ಹತ್ತಿ, ಕಬ್ಬು ಸೇರಿದಂತೆ ಚೆಂಡು ಹೂವು, ನಾನಾ ಬೆಳೆಗಳು ಸಂಪೂರ್ಣವಾಗಿ ಭೀಮಾ ನದಿಯ ನೀರಲ್ಲಿ ಕೊಚ್ಕೊಂಡು ಹೋಗಿರುವಂಥದ್ದು. ಸದ್ಯ ನಾನೀಗ ಹತ್ತಿ ಹೊಲದಲ್ಲಿರುವಂಥದ್ದು. ಇನ್ನೇನು ಕೆಲವು ದಿನಗಳಲ್ಲಿ ಅಂದರೆ 15ರಿಂದ
20 ದಿನಗಳಲ್ಲಿ ಈ ಒಂದು ಹತ್ತಿ ಏನಿದೆ ಅದು ಹೂವು ಬಿಟ್ಟು ಇದೀಗ ಏನು ಅದು ರೈತರ ಕೈಗೆ ಬರುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಆ ಎಲ್ಲ ಬೆಳೆ ಸಂಪೂರ್ಣವಾಗಿ ಕಪ್ಪೊಡೆದು ಹಾಳಾಗಿರುವಂಥ ದೃಶ್ಯಗಳು ಕೂಡ ಕಂಡುಬರ್ತಾ ಇರುವಂಥದ್ದು. ಸಾಕಷ್ಟು ಭೂಮಿಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ನಿಂತ ಹಿನ್ನೆಲೆಯಲ್ಲಿ ಎಲ್ಲ ಬೆಳೆ ಸಂಪೂರ್ಣವಾಗಿ ಕೊಚ್ಕೊಂಡು ಹೋಗಿರುವಂಥದ್ದು. ಇಲ್ಲಿರುವಂಥ ರೈತರು ಅಕ್ಷರಶಃ ಕಂಗಾಲಾಗಿರುವಂಥ ಒಂದು ಪ್ರಸಂಗ ನಡೆದಿರುವಂಥದ್ದು. ಸಾಕಷ್ಟು ದುಡ್ಡು ಬಂಡವಾಳ ಹಾಕಿರುವಂಥ ದುಡ್ಡು ಕೂಡ ಇದೀಗ ವಾಪಸ್ ಬರದೇ ಇರುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಸರ್ಕಾರ ಪರಿಹಾರ ಘೋಷಣೆ ಮಾಡಿದರೂ ಕೂಡ ಅದು ರೈತರು ಹಾಕಿರುವಂಥ ಬಂಡವಾಳಕ್ಕೂ ಯಾವುದೇ ರೀತಿಯಾದಂಥ ಒಂದಷ್ಟು ಬಿಡಿಗಾಸು ಸಾಕಾಗೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಹಾಗಾಗಿ ರೈತರಿಗೆ ಹೆಚ್ಚಿನ ಪರಿಹಾರ ನೀಡಬೇಕು ಅನ್ನುವಂಥ ಆಗ್ರಹ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೋರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ವೆಲ್ಕಮ್ ಬ್ಯಾಕ್. ಭೀಕರ ಪ್ರವಾಹಕ್ಕೆ ಕಲಬುರಗಿ ರೈತರು ನಲುಗಿ ಹೋಗಿದ್ದಾರೆ. ಮಳೆ ಮತ್ತು ಪ್ರವಾಹಕ್ಕೆ ಹತ್ತಿ ಬೆಳೆ ಸಂಪೂರ್ಣ ನಾಶವಾಗಿದೆ. ಹಗರಗುಂಡಿಗೆ ಗ್ರಾಮದಲ್ಲಿ ಬೆಳೆದಿದ್ದಂತಹ ಹತ್ತಿ ಬೆಳೆ ನಾಶವಾಗಿದೆ. ಬೆಳೆ ಹಾನಿ ನಡುವೆ ಬ್ಯಾಂಕ್ ಸಾಲ ಕಟ್ಟಿ ಅಂತ ಬೇರೆ ನೋಟಿಸ್ ಬೇರೆ ಬಂದಿದೆ. ಕೃಷ್ಣ ಗ್ರಾಮೀಣ ಬ್ಯಾಂಕ್ನಿಂದ ನೋಟಿಸ್, ₹1 ಬೆಳೆ ಕೈಗೆ ಬಂದಿಲ್ಲ. ಪಾಪ ಇಡೀ ಹೊಲವೇ ಕೊಚ್ಕೊಂಡು ಹೋಗಿದೆ. ಅಷ್ಟರ ಮಟ್ಟಿಗೆ ಪ್ರವಾಹ ಹಾನಿ ಉಂಟು ಮಾಡಿದೆ. ಅದ್ರ ಮಧ್ಯೆ ಸಾಲ ಮಾಡಿ ಈ ಬೆಳೆ ಬೆಳೆದಿದ್ರು, ಆ ನೋಟಿಸ್ ಕಟ್ಟಿ ಅಂತ ನೋಟಿಸ್ ಬಂದಿದೆ. ಕಲಬುರಗಿ ಜಿಲ್ಲೆಯಾದ್ಯಂತ ಸುರಿದ ಭಾರೀ ಮಳೆ ಮತ್ತೆ ಭೀಮಾ ನದಿಯ ಪ್ರವಾಹದಿಂದ ರೈತರ ಬೆಳೆ ಅಷ್ಟೇ ಕೊಚ್ಕೊಂಡು ಹೋಗಿಲ್ಲ, ಬದಲಾಗಿ ರೈತರ ಬದುಕೇ ಕೊಚ್ಕೊಂಡು ಹೋಗಿರುವಂಥ ಒಂದಷ್ಟು ನಿದರ್ಶನಗಳು ಕೂಡ ನಡೆದಿರುವಂಥದ್ದು. ಸದ್ಯ ನಾನೀಗ ಕಲಬುರಗಿ ತಾಲೂಕಿನ ಹಗರಗುಂಡಿಗಿ ಗ್ರಾಮದಲ್ಲಿರುವಂಥದ್ದು. ಇಲ್ಲಿರುವಂಥ ಹಗರಗುಂಡಿಗಿ ಗ್ರಾಮದಲ್ಲಿರುವಂಥ ಹತ್ತಿ, ಕಬ್ಬು ಸೇರಿದಂತೆ ಚೆಂಡು ಹೂವು, ನಾನಾ ಬೆಳೆಗಳು ಸಂಪೂರ್ಣವಾಗಿ ಭೀಮಾ ನದಿಯ ನೀರಲ್ಲಿ ಕೊಚ್ಕೊಂಡು ಹೋಗಿರುವಂಥದ್ದು. ಸದ್ಯ ನಾನೀಗ ಹತ್ತಿ ಹೊಲದಲ್ಲಿರುವಂಥದ್ದು. ಇನ್ನೇನು ಕೆಲವು ದಿನಗಳಲ್ಲಿ ಅಂದರೆ 15ರಿಂದ 20 ದಿನಗಳಲ್ಲಿ ಈ ಒಂದು ಹತ್ತಿ ಏನಿದೆ ಅದು ಹೂವು ಬಿಟ್ಟು ಇದೀಗ ಏನು ಅದು ರೈತರ ಕೈಗೆ ಬರುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಆ ಎಲ್ಲ ಬೆಳೆ ಸಂಪೂರ್ಣವಾಗಿ ಕಪ್ಪೊಡೆದು ಹಾಳಾಗಿರುವಂಥ ದೃಶ್ಯಗಳು ಕೂಡ ಕಂಡುಬರ್ತಾ ಇರುವಂಥದ್ದು. ಸಾಕಷ್ಟು ಭೂಮಿಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ನಿಂತ ಹಿನ್ನೆಲೆಯಲ್ಲಿ ಎಲ್ಲ ಬೆಳೆ ಸಂಪೂರ್ಣವಾಗಿ ಕೊಚ್ಕೊಂಡು ಹೋಗಿರುವಂಥದ್ದು. ಇಲ್ಲಿರುವಂಥ ರೈತರು ಅಕ್ಷರಶಃ ಕಂಗಾಲಾಗಿರುವಂಥ ಒಂದು ಪ್ರಸಂಗ ನಡೆದಿರುವಂಥದ್ದು. ಸಾಕಷ್ಟು ದುಡ್ಡು ಬಂಡವಾಳ ಹಾಕಿರುವಂಥ ದುಡ್ಡು ಕೂಡ ಇದೀಗ ವಾಪಸ್ ಬರದೇ ಇರುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಸರ್ಕಾರ ಪರಿಹಾರ ಘೋಷಣೆ ಮಾಡಿದರೂ ಕೂಡ ಅದು ರೈತರು ಹಾಕಿರುವಂಥ ಬಂಡವಾಳಕ್ಕೂ ಯಾವುದೇ ರೀತಿಯಾದಂಥ ಒಂದಷ್ಟು ಬಿಡಿಗಾಸು ಸಾಕಾಗೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಹಾಗಾಗಿ ರೈತರಿಗೆ ಹೆಚ್ಚಿನ ಪರಿಹಾರ ನೀಡಬೇಕು ಅನ್ನುವಂಥ ಆಗ್ರಹ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೋರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ವೆಲ್ಕಮ್ ಬ್ಯಾಕ್. ಭೀಕರ ಪ್ರವಾಹಕ್ಕೆ ಕಲಬುರಗಿ ರೈತರು ನಲುಗಿ ಹೋಗಿದ್ದಾರೆ. ಮಳೆ ಮತ್ತು ಪ್ರವಾಹಕ್ಕೆ ಹತ್ತಿ ಬೆಳೆ ಸಂಪೂರ್ಣ ನಾಶವಾಗಿದೆ. ಹಗರಗುಂಡಿಗೆ ಗ್ರಾಮದಲ್ಲಿ ಬೆಳೆದಿದ್ದಂತಹ ಹತ್ತಿ ಬೆಳೆ ನಾಶವಾಗಿದೆ. ಬೆಳೆ ಹಾನಿ ನಡುವೆ ಬ್ಯಾಂಕ್ ಸಾಲ ಕಟ್ಟಿ ಅಂತ ಬೇರೆ ನೋಟಿಸ್ ಬೇರೆ ಬಂದಿದೆ. ಕೃಷ್ಣ ಗ್ರಾಮೀಣ ಬ್ಯಾಂಕ್ನಿಂದ ನೋಟಿಸ್, ₹1 ಬೆಳೆ ಕೈಗೆ ಬಂದಿಲ್ಲ. ಪಾಪ ಇಡೀ ಹೊಲವೇ ಕೊಚ್ಕೊಂಡು ಹೋಗಿದೆ. ಅಷ್ಟರ ಮಟ್ಟಿಗೆ ಪ್ರವಾಹ ಹಾನಿ ಉಂಟು ಮಾಡಿದೆ. ಅದ್ರ ಮಧ್ಯೆ ಸಾಲ ಮಾಡಿ ಈ ಬೆಳೆ ಬೆಳೆದಿದ್ರು, ಆ ನೋಟಿಸ್ ಕಟ್ಟಿ ಅಂತ ನೋಟಿಸ್ ಬಂದಿದೆ. ಕಲಬುರಗಿ ಜಿಲ್ಲೆಯಾದ್ಯಂತ ಸುರಿದ ಭಾರೀ ಮಳೆ ಮತ್ತೆ ಭೀಮಾ ನದಿಯ ಪ್ರವಾಹದಿಂದ ರೈತರ ಬೆಳೆ ಅಷ್ಟೇ ಕೊಚ್ಕೊಂಡು ಹೋಗಿಲ್ಲ, ಬದಲಾಗಿ ರೈತರ ಬದುಕೇ ಕೊಚ್ಕೊಂಡು ಹೋಗಿರುವಂಥ ಒಂದಷ್ಟು ನಿದರ್ಶನಗಳು ಕೂಡ ನಡೆದಿರುವಂಥದ್ದು. ಸದ್ಯ ನಾನೀಗ ಕಲಬುರಗಿ ತಾಲೂಕಿನ ಹಗರಗುಂಡಿಗಿ ಗ್ರಾಮದಲ್ಲಿರುವಂಥದ್ದು. ಇಲ್ಲಿರುವಂಥ ಹಗರಗುಂಡಿಗಿ ಗ್ರಾಮದಲ್ಲಿರುವಂಥ ಹತ್ತಿ, ಕಬ್ಬು ಸೇರಿದಂತೆ ಚೆಂಡು ಹೂವು, ನಾನಾ ಬೆಳೆಗಳು ಸಂಪೂರ್ಣವಾಗಿ ಭೀಮಾ ನದಿಯ ನೀರಲ್ಲಿ ಕೊಚ್ಕೊಂಡು ಹೋಗಿರುವಂಥದ್ದು. ಸದ್ಯ ನಾನೀಗ ಹತ್ತಿ ಹೊಲದಲ್ಲಿರುವಂಥದ್ದು. ಇನ್ನೇನು ಕೆಲವು ದಿನಗಳಲ್ಲಿ ಅಂದರೆ 15ರಿಂದ 20 ದಿನಗಳಲ್ಲಿ ಈ ಒಂದು ಹತ್ತಿ ಏನಿದೆ ಅದು ಹೂವು ಬಿಟ್ಟು ಇದೀಗ ಏನು ಅದು ರೈತರ ಕೈಗೆ ಬರುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಆ ಎಲ್ಲ ಬೆಳೆ ಸಂಪೂರ್ಣವಾಗಿ ಕಪ್ಪೊಡೆದು ಹಾಳಾಗಿರುವಂಥ ದೃಶ್ಯಗಳು ಕೂಡ ಕಂಡುಬರ್ತಾ ಇರುವಂಥದ್ದು. ಸಾಕಷ್ಟು ಭೂಮಿಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ನಿಂತ ಹಿನ್ನೆಲೆಯಲ್ಲಿ ಎಲ್ಲ ಬೆಳೆ ಸಂಪೂರ್ಣವಾಗಿ ಕೊಚ್ಕೊಂಡು ಹೋಗಿರುವಂಥದ್ದು. ಇಲ್ಲಿರುವಂಥ ರೈತರು ಅಕ್ಷರಶಃ ಕಂಗಾಲಾಗಿರುವಂಥ ಒಂದು ಪ್ರಸಂಗ ನಡೆದಿರುವಂಥದ್ದು. ಸಾಕಷ್ಟು ದುಡ್ಡು ಬಂಡವಾಳ ಹಾಕಿರುವಂಥ ದುಡ್ಡು ಕೂಡ ಇದೀಗ ವಾಪಸ್ ಬರದೇ ಇರುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಸರ್ಕಾರ ಪರಿಹಾರ ಘೋಷಣೆ ಮಾಡಿದರೂ ಕೂಡ ಅದು ರೈತರು ಹಾಕಿರುವಂಥ ಬಂಡವಾಳಕ್ಕೂ ಯಾವುದೇ ರೀತಿಯಾದಂಥ ಒಂದಷ್ಟು ಬಿಡಿಗಾಸು ಸಾಕಾಗೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಹಾಗಾಗಿ ರೈತರಿಗೆ ಹೆಚ್ಚಿನ ಪರಿಹಾರ ನೀಡಬೇಕು ಅನ್ನುವಂಥ ಆಗ್ರಹ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೋರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ.